ನಾನು ಮೊದಲನೇದಾಗಿ ಈ ಲಜ್ಜೆಗೆಟ್ಟ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವ್ರ ದಮ್ಮು ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಪ್ರತಾಪ್ ಸಿಂಹ ಅವರೇ ಏನು ಪೊಲೀಸರ ಮೇಲೆ ಜೀಪ್ ಹತ್ಸ್ಬಿಟ್ಟು ಬ್ಯಾರಿಕೇಡ್ ಗುದ್ಕೊಂಡು ಹೋದಷ್ಟು ಈಸಿ ಅನ್ಕೊಂಡಿದ್ದೀರಾ ಹೋಮ್ ಡಿಪಾರ್ಟ್ಮೆಂಟ್ನ ನಡೆಸೋದು? ಇಲ್ಲ ಒಂದು 200 ಪೇಜ್ ಬುಕ್ ಬರೆದು ಬಕೆಟ್ ಹಿಡಿದು MP ಟಿಕೆಟ್ ತಂದು ಪ್ರಧಾನಿಗಳ ಇಮೇಜಲ್ಲಿ ಗೆದ್ದು ಲೋಕಸಭೆಗೆ ಹೋದಷ್ಟು ಈಸಿ ಅನ್ಕೊಂಡಿದ್ದೀರಾ? ನೆಟ್ಗೆ ಪಾಸ್ ಕೊಡೋಕ್ಕಾಗದೆ ಪಾರ್ಲಿಮೆಂಟಲ್ಲಿ ಅಟ್ಯಾಕ್ಗೆ ಅಂತ ಟೆರ್ರಿಸ್ಟ್ಗಳಿಗೆ ಪಾಸ್ ಕೊಟ್ಟಷ್ಟು ನಿನ್ನಂಥ ಅಯೋಗ್ಯ ಅಂದ್ಕೊಂಡಿದ್ದಾರೆ. ನಾನು ಪ್ರತಾಪ್ ಸಿಂಹನಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪರಮೇಶ್ವರ ಸಾಹೇಬ್ರ ಬಗ್ಗೆ ಮಾತಾಡುವಾಗ ನಾಲಿಗೆ ಹಿಡಿತದಲ್ಲಿರಬೇಕು. ಮುಸ್ಲಿಂ ಸಮುದಾಯನ ಮಾತೆತ್ತಿದ್ರೆ ಟಾರ್ಗೆಟ್ ಮಾಡ್ತಾನೆ. ಅಲ್ಲ ರೀ, ಅವ್ನು ಯಾವನೋ ನಿನ್ನ ಚೇಲ ಇದಾನಲ್ಲ, ಅವ್ನು ಯಾವನೋ ಚೇಲ ಕಾರ್ಪೊರೇಟ್ ಆಗಬೇಕು ಅಂತ ಪೋಸ್ಟರ್ ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ ಅಷ್ಟು ಕೆಟ್ಟದಾಗಿ ಬೈದರೆ ಧರ್ಮನ ರೀ, ನನ್ನ ಧರ್ಮನ ಬೈದರೆ ನನಗೂ ಬ್ಲಡ್ ಬಾಯ್ಲ್ ಆಗುತ್ತೆ ರೀ. ಅವ್ರ ಧರ್ಮನ ಬೈದಾಗ ಅವ್ರ ಕೋಪ ಬರಲ್ವಾ? ಇದು ಯಾವುದು ನಿನಗೆ ಕಾಮನ್ ಸೆನ್ಸೇ ಇಲ್ಲ. ಪ್ರತಾಪ್ ಸಿಂಹಗೆ ಬಾಯಿ ಚಪಲ, ಐಡೆಂಟಿಟಿ ಕ್ರೈಸಿಸ್ಸು, ಈಗ ಮಾಜಿ MP ಆಗೋಗಿದ್ದಾನೆ, ನೆಕ್ಸ್ಟ್ ಕ್ಷೇತ್ರ ಕೂಡ ಸಿಗಲ್ಲ, ML ಆಗೋ ಯೋಗ್ಯತೆ ಆತನಿಗೆ ಅಸಲಿಲ್ಲ. ಮಾತೆತ್ತಿದ್ರೆ ನಮ್ಮ CM ಸಾಹೇಬ್ರನ್ನ ಅದೇನೋ ಲಜ್ಜೆಗೆಟ್ಟ ಅಂತ ಮಾತಾಡ್ತಾನೆ. ನಿನಗೆ ಕಾಮನ್ ಸೆನ್ಸ್ ಇದೆಯಾ ಒಂದು ಹಿರಿಯರ ಬಗ್ಗೆ ಮಾತಾಡುವಾಗ? ಪರಮೇಶ್ವರ್ ಸಾಹೇಬ್ರ ಬಗ್ಗೆ ದಮ್ಮು ತಾಕತ್ ಬಗ್ಗೆ ನಾನು ಅನ್ಕೊಂಡೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಿದಾಗ, ಪ್ರತಾಪ್ ಸಿಂಹ ಅವರೇ, ಸ್ಟೇಟ್ನ ನಡ್ಸೋಕ್ಕೆ ಬೇಕಾಗಿರೋದು ಬಿಸಿ ರಕ್ತ ಅಲ್ಲ, ಕೂಲ್ ಹೆಡ್. ಆ ಕೂಲ್ ಹೆಡ್ ನಮ್ಮ ಪರಮೇಶ್ವರ್ ಸಾಹೇಬ್ರಿಗಿದೆ. ನನಗೂ ಅನಿಸ್ತು ಪ್ರತಾಪ್ ಸಿಂಹನ ಯಾಕೆ ಒದ್ದೊಳಕ್ಕಾಗಲಿಲ್ಲ ನಮ್ಮ ಸಾಹೇಬ್ರು ಅಂತ. ನನಗೂ ಅನಿಸ್ತು, ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ, ನಾವು ಯಂಗ್ಸ್ಟರ್ಸು. ನನಗನ್ನಿಸ್ತು ನನಗೆ ಅವಕಾಶ ಇದ್ದಿದ್ರೆ ಇವ್ನು ಒದ್ದೊಳಕ್ಕಾಗ್ಬಿಡ್ಬೇಕಾಗಿತ್ತು ಅಂತ. ಮತ್ತೆ ಯೋಚನೆ ಮಾಡಿದೆ, ಬ್ಲಡ್ ಬಾಯ್ಲ್ ಮಾಡಿಕೊಂಡ್ರೆ ರಾಜ್ಯ ನಡ್ಸೋಕ್ಕಾಗಲ್ಲ, ಈ ಹೆಡ್ಡನ್ನ ಕೂಲಾಗಿ ಇಟ್ಕೋಬೇಕು ಅಂತ. ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬ್ರು ಎಲ್ಲ ಪೇಷನ್ಸ್ ಇದ್ದಾರೆ. ಆದರೂ ರಾತ್ರಿ FIR ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ, ಮೈಸೂರು ಸ್ಟೇಷನಲ್ಲಿ FIR ಆಗಿದೆ. ನಾನು ಇಂಥ ಅಯೋಗ್ಯ ಆಚೆ ಇದ್ದರೆ ಈತನ ದ್ವೇಷಕಾರಿ ಅಲ್ಲ. ಮುಸ್ಲಿಂ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತಾನೆ ರೀ. ದೇಶಕ್ಕೆ ಅವ್ರದ್ದು ಕೊಡುಗೆ ಇದೆ ರೀ. ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದರು, ಅವ್ರು ಯಾವ ಸಮುದಾಯದವ್ರು ರೀ? ಇವತ್ತು ನಮಗೆ ಪೋಖ್ರಾನ್ 2 ಸಕ್ಸಸ್ ಆಗಿದೆ ಅಬ್ದುಲ್ ಕಲಾಂ ಅವರಿಂದ. ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅವರು 2002 to 2007 ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಈ ದೇಶಕ್ಕೆ ಭಾಳಷ್ಟು ಯೋಜನೆಗಳನ್ನ ಅದಕ್ಕೆ ಅಂಕಿತ ಅಂದರೆ ಸೈನ್ ಹಾಕಿದ್ರು. ಅವರು ಮುಸ್ಲಿಂ ಸಮುದಾಯದವ್ರಲ್ವಾ? ನೀವು ಸಮುದಾಯನೆಲ್ಲ ಟಾರ್ಗೆಟ್ ಮಾಡಿದ್ರೆ? ನಾನು ಹೇಳೋದಿಷ್ಟೇ, ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು, ಇಲ್ಲ ಪಾಠ ಕಲಿಸ್ಬೇಕಾಗುತ್ತೆ. ನಮ್ಮ ಸರ್ಕಾರ ನಿನಗೆ ಪಾಠ ಕಲಿಸ್ತಾರೆ ಅಂತ ಗೊತ್ತಿದೆ.